ಸೊ ಮಂಜುನಾಥ್ ಸರ್ ನಮಸ್ಕಾರ. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳ್ಬೋದು. ಸೊ ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಮಿಲೇನಿಯರ್ಸ್ ಗ್ರೂಪ್ ಬರೋದಕ್ಕಿಂತ ಮುಂಚೆ ನಾನು ಟ್ರೇಡಿಂಗ್ 3 ವರ್ಷದಿಂದ ಮಾಡ್ತಾ ಇದ್ದೆ ಮೇಡಮ್. ಮಾಡ್ತಾ ಇದ್ದೆ. ಬಟ್ ಸ್ಟಾರ್ಟಿಂಗ್ ಎಲ್ಲ ಕೆಲವೊಂದು ಅಡ್ವೈಸರಿ ಕಾಲ್ಸಿಂದ ಸ್ಟಾರ್ಟ್ ಮಾಡಿದ್ದೆ, ಅಡ್ವೈಸರಿ ಕಾಲ್ಸ್ ಕಡೆಯಿಂದ. ಬಟ್ ಅಲ್ಲಿ ನಾನು ಮಾಡ್ತಾ ಇರುವಾಗ ಕೆಲವೊಂದು ಸರಿ ನಾನು ದುಡ್ಡು ಬಂದಿದೆ, ದುಡ್ಡು ಹೋಗಿದೆ. ಬಟ್ ನಾನು ತೊಗೊಂಡಿರೋದು 1% ಆದರೆ ಕೊಟ್ಟಿರೋದು 10 to 20% ನಾನು ವಾಪಸ್ ರಿಟರ್ನ್ ಮಾರ್ಕೆಟಿಗೆ ಕೊಟ್ಬಿಟ್ಟೀನಿ. ಅದರಲ್ಲೂ ಕೆಲವೊಂದು ಕಡೆ ಬೇರೆ ಕ್ಲಾಸಸ್ ಎಲ್ಲ ಚೆಕ್ ಮಾಡಿದಾಗ ನನಗೆ ಬೆಸ್ಟ್ ಅನಿಸಿದ್ದು ಮಿಲೇನಿಯರ್ಸ್ ಗ್ರೂಪ್. ಅದಕ್ಕಾಗಿ ಮಿಲೇನಿಯರ್ಸ್ ಗ್ರೂಪ್ ಕಡೆ ಬಂದಿದ್ದೀರಾ? ಓಕೆ. ಸೊ ನೀವು ಮುಂಚೆ ಟ್ರೇಡಿಂಗ್ ಮಾಡ್ತಿದ್ರಿ, ಅಲ್ಲಿ ಒಂದು ವಿಷಯ ಅಥವಾ ಟಾಪಿಕ್ ನಾನು ಎಷ್ಟು ಕಲ್ತ್ರೂ ಅರ್ಥ ಆಗ್ತಿಲ್ಲ, ಬಟ್ ಈಗ ಸುಲಭವಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ಯಾವ್ದಾದ್ರು ಇದೆಯಾ? ನಾನು ಈ 3 ವರ್ಷದಿಂದ ಮಾಡ್ತಾ ಇರೋದಕ್ಕೂ ಮಿಲೇನಿಯರ್ಸ್ ಗ್ರೂಪ್ ಬಂದಮೇಲೆ ಹೇಳ್ಕೊಟ್ಟಿರೋ ಇಲ್ಲಿ ಕಲ್ತಿರೋದಕ್ಕೂ ನಾವು ಹತ್ರದಲ್ಲೇ ಇದ್ವಿ. ನಮಗೆ ಅದರದ್ದು ಟಾಪು ಬಾಟಮು ಗೊತ್ತಿಲ್ಲ, ಮಧ್ಯದಲ್ಲಿ ಒದ್ದಾಡ್ತಾ ಇದ್ವಿ. ಇಲ್ಲಿಗೆ ಬಂದಮೇಲೆ ಎಲ್ಲಿ ಕ್ಯಾಚ್ ಮಾಡಬೇಕು, ಎಲ್ಲಿ ಕೈ ಬಿಡಬೇಕು ಅನ್ನೋದನ್ನ ಮ್ಯಾಕ್ಸಿಮಮ್ ಒಂದು 2000% ಕಲ್ತಿದ್ದೀವಿ ಅಂತ ಅನಿಸ್ತಾ. ಸ್ಟ್ರಾಟಜಿ ಕಲ್ತಿದ್ದೀರಾ? ಕಲ್ತಿದ್ದೀವಿ. ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮುಂಚೆಗೆ ಹೋಲಿಕೆ ಮಾಡಿದ್ರೆ ಇವಾಗ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮೊದಲು ಕಾನ್ಫಿಡೆನ್ಸ್ ಇತ್ತು ಮೇಡಮ್. ಟ್ರೇಡಿಂಗ್ ಮಾಡುವಾಗ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲೇ ಕಳ್ಕೊಂಡಿದ್ದು ಹೆಚ್ಚು. ಬಟ್ ಇಲ್ಲಿಗೆ ಬಂದಮೇಲೆ ಅದೇ ಕಾನ್ಫಿಡೆನ್ಸು ಕಳ್ಕೊಳ್ಳಲ್ಲ. ಇನ್ಮೇಲೆ ನಾನು ರಿಟರ್ನ್ಸ್ ತೊಗೊತೀನಿ ಮಾರ್ಕೆಟ್ ಕಡೆ, ಇನ್ನ ಕಾನ್ಫಿಡೆನ್ಸ್ ಜಾಸ್ತಿ ಡಬಲ್ ಆಗಿದೆ. ಕಳೆದಿದ್ರು ಅದೆಲ್ಲ ಪಡ್ಕೋತೀರಾ ಅನ್ನೋ ಅದ್ರ ಕಾನ್ಫಿಡೆನ್ಸ್, ಮೇಲೂ ಜೀವನನ ಕಟ್ಕೊಂತೀವಿ ಅನ್ನೋಷ್ಟು ಕಾನ್ಫಿಡೆನ್ಸ್. ಲವ್ಲಿ, ಗ್ರೇಟ್. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೀರಾ, ಅವ್ರ ಟೀಮ್ ಜೊತೆ ಮಿಂಗಲ್ ಆಗ್ತಿದ್ದೀರಾ. ಅವ್ರ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಟೀಮು ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಮ್ಯಾಮ್. ನಮಗೇನೇ ಡೌಟ್ಸ್ ಇದ್ದರೂ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ. ಮೋಹನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬರೀ ಟ್ರೇಡಿಂಗ್ ಬಗ್ಗೆ ಮಾತಾಡಲ್ಲ. ಅವ್ರ ಎನರ್ಜಿ ಬಂತು, ಅವ್ರು ನಮ್ಮನ್ನ ಲೈಫಲ್ಲಿ ಯಾವ ಥರ ಇದ್ದರೆ, ನಾವು ಯಾವ ಥರ ಪಾಸಿಟಿವ್ ಆಗಿ ತೊಗೊಂಡ್ರೆ ಲೈಫ್ ಹೆಂಗೆ ಪಾಸಿಟಿವ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಏನು ಹೇಳ್ತಾರಲ್ಲ. ಟ್ರೇಡಿಂಗ್ 1% ಆದರೆ ಅವ್ರ ಕಡೆಯಿಂದ ನಾವು ಕಲಿಬೇಕಾಗಿರೋದು 99% ಬೇರೆಯೇ ಇದೆ ಮೇಡಮ್. ಅದರಲ್ಲಿ ಟ್ರೇಡಿಂಗ್ 1% ಕಲ್ತ್ರೆ ಸಾಕು, ಇನ್ನು ಉಳಿದಿದ್ದು 99% ಆಟೋಮೆಟಿಕ್ಕಾಗಿ ಜೊತೆಗೆ ಹೋಗುತ್ತೆ. ಸೊ ನಿಮ್ಮಂತೆ ಟ್ರೇಡರ್ಸ್ ಏನಕ್ಕೆ ಮಿಲಿನಿಯರ್ಸ್ ಗ್ರೂಪ್ದೇ ವೆಬಿನಾರ್ ಅಟೆಂಡ್ ಮಾಡಬೇಕು? ಮೇಡಮ್, ಈ ಟ್ರೇಡಿಂಗ್ ಅನ್ನೋ ಫೀಲ್ಡ್ನಾಗೆ ಬೇಕಾದಷ್ಟು ಕ್ಲಾಸಸ್ ಇದೆ, ಬೇಕಾದಷ್ಟು ಜನ ಟೀಚರ್ಸ್ ಇದ್ದಾರೆ. ಬಟ್ ಈಗ ನಾವು ಕಾಲೇಜ್ ಅಂತ ಹೋದಾಗ ಅಪ್ ಟು 1 to ಇಂದ ಹಿಡಿದು ಅಪ್ ಟು 25 ಇಯರ್ಸ್ವರೆಗೂ ಕಾಲೇಜ್ ಲೈಫಲ್ಲಿ ನೋಡಿರ್ತೀವಿ. ಕಾಲೇಜ್ ಲೈಫ್ ನೋಡ್ಕೊಂಡು ಆಮೇಲೆ ದುಡಿಮೆ ಬಿಸ್ನೆಸ್ ಅಂತ ಹೋದರೆ 10-20 ಸಾವಿರಕ್ಕೆ ಹೋಗ್ತೀವಿ ಕೆಲಸಕ್ಕೆ. ಬಟ್ ನಮಗೆ ಬೇಸಿಕ್ಕಾಗಿ ಸ್ವಲ್ಪ ಏನಾದರೂ PUC ಆಫ್ಟರ್ 18 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ನಾವು ಟ್ರೇಡಿಂಗ್ ಕಡೆ ಗಮನ ಕೊಟ್ಟರೆ, ಅಲ್ಲಿ ನಮಗೆ ಬೇಕಾದಂಥ ಗುರುಗಳ್ನ ನಾವು ಚಾಯ್ಸ್ ಮಾಡಿದರೆ, ನಾವು 25 ವರ್ಷ ಬರೋ ಅಷ್ಟೊತ್ತಿಗೆ ಅಲ್ಲೇನು ಓದಿ ಸಂಬಳ ತೊಗೊತೀವೋ ಅಂಥವ್ರಿಗೆ 10 ಜನಕ್ಕೆ ಸಂಬಳ ಕೊಡೋವಷ್ಟು ಟ್ರೇಡಿಂಗಲ್ಲಿದೆ. ಅದಕ್ಕೆ ಬೇಕಾಗಿರೋವಷ್ಟು ನಾಲೆಡ್ಜು MG ಗ್ರೂಪಲ್ಲಿದೆ. ಅದಕ್ಕಾಗಿ MG ಗ್ರೂಪ್ ಚಾಯ್ಸ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.